ಹೇಳ್ದಂಗೆ ನಾನು ಕಮ್ಮಿ ಮಸಾಲ ಯೂಸ್ ಮಾಡ್ತೀನಿ. ಸೊ ಫಸ್ಟ್ನೇದಾಗಿ ಫಿಶ್ ಗ್ರಿಲ್ಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ನೋಡ್ಕೊಳ್ಳಿ ಎಷ್ಟು ಬೇಕಷ್ಟು ಹಾಕೊಳ್ಳಿ ಆಯ್ತಾ. ಖಾರ ಪುಡಿ ಜಾಸ್ತಿ ಆಗ್ತಿಲ್ಲ ಬಿಕಾಸ್ ಫಿಶ್ ಫ್ಲೇವರ್ ಹಾಳಾಗುತ್ತೆ. ಸೊ ಸ್ವಲ್ಪ ಖಾರ ಯೂಸ್ ಮಾಡ್ತೀನಿ. ಇದ್ರ ಮೇನ್ ಈ ಫಿಶ್ಗೆ ಏನಂದ್ರೆ ಬ್ಲ್ಯಾಕ್ ಪೆಪ್ಪರ್ ಜಾಸ್ತಿ ಇರಬೇಕು. ಸೊ ಖಾರ ಪುಡಿ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ. ನೆಕ್ಸ್ಟ್ ಅರಿಶಿನ, ಬ್ಲ್ಯಾಕ್ ಪೆಪ್ಪರ್, ಕರಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ, ನಿಮ್ಮಿಷ್ಟ. ಇಷ್ಟೇ ಮಸಾಲ ಐಟಮ್ಸು. ಸ್ವಲ್ಪ ಕೊಕೊನೆಟ್ ಆಯಿಲ್ ಹಾಕ್ತೀನಿ, ಸ್ವಲ್ಪ ಆಯ್ತಾ, ಜಾಸ್ತಿ ಆಗ್ತಿಲ್ಲ ಬಿಕಾಸ್ ನೆಕ್ಸ್ಟ್ ಬೇಯಿಸುವಾಗ ಹಾಕೊಳ್ತೀನಿ, ಗ್ರಿಲ್ ಮಾಡುವಾಗ ಸ್ವಲ್ಪ ಹಾಕೊಳ್ತೀನಿ. ಒಂದು ನಿಂಬೆಹಣ್ಣು, ಇದರಲ್ಲಿ ಅರ್ಧ ನಿಂಬೆಹಣ್ಣು ಹಾಕ್ತೀನಿ, ಅರ್ಧ ಹಾಕೊಳ್ತೀನಿ ಬಿಕಾಸ್ ಫಿಶ್ಗೆಲ್ಲ ಫುಲ್ಲು ಅಂಟ್ಕೊಳ್ಳಿ ಅಂತ, ಮತ್ತೆ ಮಸಾಲ ಮತ್ತೆ ಫಿಶ್ಗೆ ಬಿಟ್ಕೊಳಲ್ಲ ಆಯ್ತಾ, ಹಂಗಾಗಿ. ಓಕೆ, ಮಸಾಲ ರೆಡಿ ಆಗಿದೆ, ಫಿಶ್ಗೆ ಅಪ್ಲೈ ಮಾಡೋಣ ಬನ್ನಿ. ಓಕೆ, ಫಿಶ್ಗೆ ಮಸಾಲ ಹಾಕೊಳ್ಳೋಣ. ನೋಡಿ, ಇದ್ರ ಒಳಗಡೆ ಹಾಕೋಬೇಕಾಯ್ತಾ ಮಸಾಲ, ಚೆನ್ನಾಗಿ ಹೋಗ್ಬೇಕು. ಒಳಗಡೆ ಮೇಲೂ ಆಗ್ಬೇಕು, ಒಳಗಡೆ ಆಗ್ಬೇಕು, ಹೊಟ್ಟೆ ಒಳಗಡೆ ಆಗ್ಬೇಕು. ಓಕೆ, ಫಿಶ್ಗೆ ಮಸಾಲೆ ಎಲ್ಲ ಹಾಕಾಗಿದೆ. ಇದನ್ನೊಂದು ಅರ್ಧ ಗಂಟೆ ಹಿಂಗೆ ಬಿಡ್ಬೇಕಾಗತ್ತಾ. ಅರ್ಧ ಗಂಟೆ ಬಿಟ್ಟಾದ್ಮೇಲೆ ಇದನ್ನ ಗ್ರಿಲ್ಲಲ್ಲಿ ಹಾಕೊಳ್ಳೋಣ ಬನ್ನಿ. ಅರ್ಧ ಗಂಟೆ ಬಿಡೋ ತನಕ, ಅಲ್ಲಿ ತನಕ ನಾವು ಗ್ರಿಲ್ನ ರೆಡಿ ಮಾಡ್ಕೊಳ್ಳೋಣ. ಆಯಿಲ್ ಹಾಕೊಳ್ತೀನಿ. ಇಷ್ಟು ಅಂಟಬಾರ್ದು ಅಂತ. ಓಕೆ, ಇವಾಗ ಫಿಶ್ ಹಾಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇವಾಗ ಫಿಶ್ ಹಾಕೊಳ್ತೀನಿ ಆಯ್ತಾ. ಅರ್ಧ ನಿಂಬೆಹಣ್ಣು ಹಾಕೊಳ್ತೀನಿ. ಚಿಕನ್ ಮಟನ್ಗಿಂತ ಫಿಶ್ ನ ಕಮ್ಮಿ ಹೊತ್ತು ಬೇಯಿಸ್ಕೋಬೇಕತ್ತ. ಯಾಕಂದ್ರೆ ಇದು ಒಂದು 5-10 ನಿಮಿಷದಲ್ಲಿ ಫುಲ್ ಬೆಂದೋಗುತ್ತೆ. ಈ ತರ ಸ್ಕಿನ್ ಔಟ್ ಆಗೋ ತನಕ ಬೇಯಿಸ್ಕೊಂಡ್ರೆ ಸಾಕು ಆಯ್ತಾ. ಇಲ್ಲಿಗೆ ಇದು ಬೆಂದಿದೆ, ಬನ್ನಿ ಇದನ್ನ ಶಿಫ್ಟ್ ಮಾಡ್ಕೊಳ್ಳೋಣ. ಓಕೆ, ಫಿಶ್ ಗ್ರಿಲ್ ರೆಡಿ ಆಗಿದೆ. ಸೊ ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ. ಸುಮ್ಮನೆ ಲೈಟ್ ಆಗಿ ಇರ್ಲಿ ಅಂತ ಒಂದು ಡೆಕೋರೇಷನ್ ಮಾಡಿದೀನಿ, ನೋಡೋಣ, ಟೇಸ್ಟ್ ಮಾಡೋಣ. ಚೆನ್ನಾಗಿ ಬೇಯ್ದಿದೆ. ಮಾತ್ರ ಇದು ತಿನ್ನುವಾಗ ಮಾತ್ರ ಮುಳಿ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ ಸ್ಕಿನ್ನ ತೆಗಿತೀನಿ ಆಯ್ತಾ, ಬೇಕು ಅದಕ್ಕೆ ಒಂದ್ ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಂಡಿನಿ, ಅದು ಸ್ಕಿನ್ ಔಟ್ ಆಗ್ಲಿ ಅಂತ. ಸಖತ್ತಾಗಿ ಬಂದಿದೆ. ನೀವು ಯಾವ ಫಿಶ್ ಅಲ್ಲಿ ಬೇಕಾದ್ರೆ ಈ ತರ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ.
ಅದ್ರ ಜೊತೆ ಒಂದು ಸೌತೆಕಾಯಿ ಹಾಕೊಳ್ತೀನಿ, ಒಂದು ಟೊಮಾಟೊ ಪೀಸ್ ಹಾಕೊಳ್ತೀನಿ, ಬರ್ಗರ್, ಫಿಶ್ ಸಕ್ಕತ್ತಾಗಿ ಬಂದಿದೆ, ಮಸಾಲ ಚೆನ್ನಾಗಿ ಹಿಡ್ದಿದೆ, ಫಿಶಿನ ಸ್ಮೆಲ್ ಹಂಗೆ ಇದೆ, ಮಸಾಲ ಜಾಸ್ತಿ ಆಗಿಲ್ಲ, ಬ್ಲ್ಯಾಕ್ ಪೆಪ್ಪರ್ ಸಕ್ಕತ್ತಾಗಿದೆ, ಸ್ಪೈಸಿ ಟೈಪಲ್ಲಿ ಹೊಡಿತಿದೆ. ನೀವು ನಿಮ್ಮ ಮನೇಲಿ ಈ ತರ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಯಾವ ಫಿಶ್ನ ಬೇಕಾದ್ರೆ ಟ್ರೈ ಮಾಡಿ, ಇದೇ ತರ ಮಸಾಲೆ ಯೂಸ್ ಮಾಡಿ, ಜಾಸ್ತಿ ಏನು ಮಸಾಲೆ ಆಗ್ತಿಲ್ಲ ಅದಕ್ಕೆ. ಅಂಡ್ ಈ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.